ಮಾತು ಬಲ್ಲಾತ ಜಾಣನಲ್ಲ. ಜಾಣನು ಜಾಣನು ಆತ ಜಾಣನು ಲಿಂಗಬಾರದೆ ನಂಬಿದಾತ. ಆತ ಜಾಣನು ಜಗವನಗು ಬಾಯ ಬಾಲವನ್ನೇ ಕೊಂಡು ಹೋದಾತ. ಆಚಾರ್ಯನಾಥ ಜಂಗಮಕ್ಕೆ ದಿನಗಳು ಸಲ್ಲಿಸುವಾತ. ಆತ ಜಾಣನು ನಮ್ಮ ಕೂಡಲ ಸಂಗಮ ದೇವರಂತ. ನಮಸ್ತೆ. ನನ್ನ ಹಿರಿಯ ಕಿರಿಯ ವಾಕ್ಯಗಳ ದಯಪಾದ ಪದ್ಮಗಳು ನನ್ನ ಮಸ್ತಕದ ಮೇಲಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಬಹಳ ಸಂಭ್ರಮದ ಅಲೆಗಳ ಮೇಲೆ ಕನ್ನಡಿಗರೆಲ್ಲ ತೇಲಿ ಹೋಗುವ ಸುದ್ದಿಯಾದರು. ಚಿತ್ರ ಚಿತ್ರವಾಗಿ ಚದರಿ ಹೋಗಿದ್ದ ಕನ್ನಡ ಭಾಷಿಕರನ್ನು ಒಗ್ಗೂಡಿಸಿದ ಅತ್ಯಂತ ಪವಿತ್ರ ದಿನವಿದು. ಕರ್ನಾಟಕ ಏಕೀಕರಣವು ನವೆಂಬರ್ 1, 1952ರಂದು ಆಲೂರು ವೆಂಕಟರಾಯರು ಹಾಗೂ ಬೀರುಗೋಳ ನಾರಾಯಣರಾಯರು ಇವರ ನೇತೃತ್ವದಲ್ಲಿ ಆಗುತ್ತದೆ. ಕರ್ನಾಟಕ ಏಕೀಕರಣವಾಗುವ ಮುಂಚೆ ಅದು ಬಹಳ ಪ್ರಾಂತ್ಯಗಳಾಗಿ ಹರಿದು ಹಂಚಿ ಹೋಗಿರುತ್ತದೆ. ಅವು ಯಾವಪ್ಪ ಅಂದ್ರೆ ಕೊಡಗು ಕರ್ನಾಟಕ, ಮೈಸೂರು ಕರ್ನಾಟಕ, ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಮತ್ತೆ ಹೈದರಾಬಾದ್ ಕರ್ನಾಟಕ ಅಂತ. ಹಾಗೆಯೇ ನಾವು ಇವತ್ತು ತಾಯಿ ಭುವನೇಶ್ವರಿಯನ್ನು ಪೂಜೆ ಮಾಡ್ತಿದ್ದೀವಿ. ಅದು ಯಾಕಪ್ಪ ಅಂದ್ರೆ ಭುವನೇಶ್ವರಿ ತಾಯಿಯು ಲಲಿತಾ ತ್ರಿಪುರ ಸುಂದರಿ ದೇವಿಯ ಅವತಾರಗಳಲ್ಲಿ ಒಬ್ಬಳು. ಭುವ ಅಂದರೆ ಲೋಕ, ಈಶ್ವರಿ ಅಂದರೆ ಅಧಿಪತಿ. ಎಲ್ಲಾ ಲೋಕಗಳ ಅಧಿಪತಿ ನಮ್ಮ ನಾಡದೇವಿ ಭುವನೇಶ್ವರಿ ತಾಯಿ. ಹಾಗೆಯೇ ಕನ್ನಡದ ಕವಿಗಳು ಎಂದು ತಿಳಿದುಕೊಂಡಾಗ ನಮಗೆ ಮೊದಲು ನೆನಪಿಗೆ ಬರುವುದು ಕುಮಾರವ್ಯಾಸರು. ಅವರು ಬರೀ ಕೃಷ್ಣ ಅನ್ನೋ ಒಂದೇ ಪದಕ್ಕೆ ಎಷ್ಟೆಲ್ಲ ಸಂಬಂಧಗಳನ್ನು ಕೂಡಿಸಿ ಹೇಳ್ತಾರೆ ಅಂದ್ರೆ ವೇದ ಪುರುಷರು ಸುತ್ತಲ ಸಹೋದರನ ಹೆಣ್ಮಗನ ಮಗನ ತಳೋದರಿಯ ಮಾತುಗಳನ್ನು ರೂಪನ ಅತುಳ ಬಲಭುಜದಿ ಕಾದಿಗೆಲಿದನ ಅಣ್ಣನ ಔಡಿಯ ನಾರಿನ ಜಗದಲ್ಲಿ ಜನಿಸಿದ ಅನಾದಿ ಮಾರುತಿ ಶ್ರೀ ಬದುಕಿನ ನಾರಾಯಣ ಅಂತ. ನೋಡಿ, ನಾವು ಇದರಲ್ಲೇ ತಿಳ್ಕೋಬೇಕು ನಮ್ಮ ಕನ್ನಡ ಭಾಷೆ ಎಷ್ಟೊಂದು ಶ್ರೀಮಂತ ಭಾಷೆ ಅಂತ. ಹಾಗೆಯೇ ನಮ್ಮ ಕವಿಗಳಾದ ಹರಿಕರಂದರು ಕನ್ನಡ ಭಾಷೆ ಎಷ್ಟೊಂದು ಸುಂದರ ಹಾಗೂ ಸರಳ ಭಾಷೆ ಅಂತ ಹೇಳೋದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಕನ್ನಡ ಭಾಷೆಯು ಸುಲಿದ ಬಾಳೆಹಣ್ಣಿನಂತದ್ದು, ಕಳಿದ ಚಿಗುರಿನ ಕಬ್ಬಿನಂತದ್ದು, ಅಳಿದ ಉಷ್ಣದ ಹಾಲಿನಂತದ್ದು ಸುಲಭವಾಗಿರುವ ಲಲಿತದಂತಹ ಭಾಷೆ ನಮ್ಮ ಕನ್ನಡ ಭಾಷೆ ಅಂತ. ಹಾಗೆಯೇ ನಮ್ಮ ಕವಿಗಳಾದ ಸಾರಿ ರಾಮಚಂದ್ರ ರಾಯರು ಹೇಳ್ತಾರೆ, ಕನ್ನಡ ನಾಡಿನ ಮೂಲೆಗೆ ಭಾವನೆ ತಿಳಿಸಿ, ಕನ್ನಡ ನಾಡಿನ ನೀರಿನೆಗೆ ದೇವರು, ಕನ್ನಡ ನಾಡಿನ ಕಲ್ಲಿನೆಗೆ ಸಾರಿತ್ರಾಂಶಿ, ಕನ್ನಡವೇ ದೈವಮಿ, ಕನ್ನಡವೇ ಪ್ರಾಣಮಿ, ಕನ್ನಡದ ನುಡಿ ನನಗೆ ಪವಿತ್ರವಾದ ಗಾಯತ್ರಿ ಮಂತ್ರ, ಕನ್ನಡದ ಶಬ್ದ ನನಗೆ ಓಂಕಾರ ಅಂತ. ನೋಡಿ, ನಾವು ಇದರಲ್ಲೇ ಅರ್ಥ ಮಾಡ್ಕೋಬೇಕು ನಮ್ಮ ಕನ್ನಡ ಭಾಷೆ ಪಾರಂಪರಿಕವಾದ ಭಾಷೆ ಅಂತ. ಹಾಗೆಯೇ ಕನ್ನಡ ಈ ಪದ ಅರ್ಥ ತಿಳಿಯುವುದಾದರೆ ಕ ಅಂದರೆ ಕಷ್ಟದಲ್ಲೂ, ನ ಅಂದರೆ ನಗುವುದನ್ನು, ದ ಅಂದರೆ ದಟ್ಟರಿಗೂ ಹೇಳಿಕೊಂಡಂತ ಭಾಷೆ ನಮ್ಮ ಕನ್ನಡ ಭಾಷೆ. ಕಷ್ಟದಲ್ಲೂ ನಗುವುದನ್ನು ದಟ್ಟರಿಗೂ ಹೇಳಿಕೊಂಡಂತ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆ. ಹಾಗೆಯೇ ನಮ್ಮ ಆದಿಕವಿಗಳಾದ ಕುವೆಂಪು ಅವರು ಮೈಮನ ರೋಮಾಂಚನವಾಗುವ ಹಾಗೆ ಹೇಳ್ತಾರೆ, ಸಾಗದ ಭೋಗದ ಅಕ್ಕರದ ಗೀರಿದ ಗೊತ್ತಿನ ಅರಂತಿನ ಇಂಪುಗಳಾಗರವಾದ ಮಾನಸ ಅಂತವರಾಗಿ ಬಿಟ್ಟರು ಏನಾಗಿಯೋ ಏನೊತ್ತಿದ್ದಲ್ಲದೆ ತೀರಗಳ ಮರಿ ತುಂಬಿಯಾಗಿ ಕೋಗಿಲಿಯಾಗಿ ಹುಟ್ಟುವುದು ನಂತರಗಳು ವನವಾಸಿ ದೇಶಗಳು. ಅಂದ್ರೆ ನಾನು ಎಷ್ಟೇ ಜನ್ಮ ಹೆಣ್ಣು ನಾನು ಒಂದು ಮರಿ ತುಂಬಿಯಾಗಿಯೋ ಇಲ್ಲ ಕೋಗಿಲೆಯಾಗಿಯೋ ನಮ್ಮ ಕನ್ನಡ ನಾಡಿನಲ್ಲಿ ಮತ್ತೆ ಜೀವಂತವಾಗಿರ್ಬೇಕು ಅಂತ ಆದಿಕವಿ ಪಂಪ ಅವರೇ ಹೇಳ್ತಾರೆ. ಹಾಗೆಯೇ ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳೆಸಕ್ಕಾಗೋದಿಲ್ಲ, ದೀಪಗಳಿಗೆ ನೀರನ್ನು ಹಾಕಿ ಬೆಳೆಸಕ್ಕಾಗೋದಿಲ್ಲ. ಹಾಗೆಯೇ ನಮ್ಮ ಕನ್ನಡ ಭಾಷೆ ಕೂಡ ನಮ್ಮ ಕನ್ನಡ ಭಾಷೆನ ಯಾವುದೇ ಬೇರೆ ಭಾಷೆ ಮಾತಾಡಿ ಬೆಳೆಸಕ್ಕಾಗೋದಿಲ್ಲ. ನಮ್ಮ ಕನ್ನಡ ಭಾಷೆಯನ್ನ ಕನ್ನಡ ಮಾತಾಡಿ ಬೆಳೆಸಬೇಕು. ಸ್ನೇಹಿತರೆ, ನಾವು ಇವತ್ತು ಯಾವುದೋ ಉದ್ಯೋಗಕ್ಕಾಗಿಯೋ ಇಲ್ಲ ಬೇರೆ ಯಾವುದೋ ಕಾರಣಕ್ಕಾಗಿಯೋ ಬೇರೆ ಭಾಷೆ ಮೊರೆ ಹೋಗ್ತಾ ಇದ್ದೀವಿ. ಅದನ್ನ ತಡೆದು ನಮ್ಮ ಭಾಷೆಯನ್ನು ಉಳಿಸಬೇಕು ಅಂತ ಹೇಳ್ತಾ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ, ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ. ಅದು ನಮ್ಮ ಕನ್ನಡ ಕಸ್ತೂರಿ ಕನ್ನಡ, ಅದು ನಮ್ಮ ಕನ್ನಡ ಕಸ್ತೂರಿ ಕನ್ನಡ ಅಂತ ಹೇಳ್ತಾ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಬುದ್ಧಿನದರು ಕನ್ನಡಕ್ಕೆ ತಪ್ಪದೆ